ಪ್ರಧಾನಿ ನರೇಂದ್ರ ಮೋದಿಗೆ ರಕ್ತದಿಂದ ಪತ್ರ ಬರೆದಿದ್ದಾರೆ. ರೈತ ಈರುಳ್ಳಿ ಬೆಳೆಗೆ ಬೆಂಬಲ ಬೆಲೆ ಸಿಗದ ಕಾರಣ ಮನವಿಯನ್ನ ಮಾಡಲಾಗಿದೆ. ಈರುಳ್ಳಿ ಬೆಲೆ ಕುಸಿತ ಹಿನ್ನೆಲೆ ಕಂಗಾಲಾಗಿದ್ದಾರೆ ಬೆಳೆಗಾರರು. ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿಗೆ ರಕ್ತದಿಂದ ಪತ್ರ ಬರೆದಿದ್ದಾರೆ ರೈತರು. ಈರುಳ್ಳಿ ಬೆಳೆಗೆ ಬೆಂಬಲ ಬೆಲೆ ಸಿಗದ ಕಾರಣ ಮನವಿಯನ್ನ ಮಾಡಲಾಗಿದೆ. ಈರುಳ್ಳಿ ಬೆಲೆ ಕುಸಿತ ಹಿನ್ನೆಲೆ ಕಂಗಾಲಾಗಿ ಹೋಗಿದ್ದಾರೆ ಬೆಳೆಗಾರರು. ಕನಿಷ್ಠ ಬೆಂಬಲ ಬೆಲೆ ಘೋಷಣೆ ಮಾಡದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ರೈತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ವಿಜಯನಗರ ಜಿಲ್ಲಾಧಿಕಾರಿಗಳ ಮೂಲಕ ಪ್ರಧಾನಿಗೆ ಮನವಿಯನ್ನ ಕೂಡ ಮಾಡಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿಗೆ ರಕ್ತದಿಂದ ಪತ್ರವನ್ನ ಬರೆದಿದ್ದಾರೆ ರೈತರು. ಈರುಳ್ಳಿ ಬೆಳೆಗೆ ಬೆಂಬಲ ಬೆಲೆ ಸಿಗದ ಕಾರಣ ಮನವಿಯನ್ನ ಮಾಡಲಾಗಿದೆ. ಈರುಳ್ಳಿ ಬೆಲೆ ಕುಸಿತ ಹಿನ್ನೆಲೆ ಬೆಳೆಗಾರರು ಕಂಗಾಲಾಗಿ ಹೋಗಿದ್ದಾರೆ. ಸಾಲ ಸೂಲ ಮಾಡಿ ಒಂದು ಬೆಳೆಯನ್ನ ಬೆಳೆದಿರ್ತಾರೆ, ಆದರೆ ಅದಕ್ಕೆ ಸರಿಯಾದಂತಹ ಬೆಲೆ ಸಿಗದ ಹಿನ್ನೆಲೆಯಲ್ಲಿ ಕಂಗಾಲಾಗಿ ಹೋಗಿದ್ದಾರೆ. ಕನಿಷ್ಠ ಬೆಂಬಲ ಬೆಲೆ ಘೋಷಣೆ ಮಾಡದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ರೈತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ನೀವು ಕೂಡ ಆ ರಕ್ತದಿಂದ ಬರೆದಿರುವಂತಹ ಪ್ರತಿಯನ್ನ ನೋಡ್ತಾ ಇದ್ದೀರಾ. ವಿಜಯನಗರ ಜಿಲ್ಲಾಧಿಕಾರಿಗಳ ಮೂಲಕ ಪ್ರಧಾನಿಗೆ ಮನವಿಯನ್ನ ಮಾಡಲಾಗಿದೆ. ಈರುಳ್ಳಿಗೆ ಬೆಂಬಲ ಬೆಲೆ ಘೋಷಣೆ ಮಾಡ್ತಾ ಇಲ್ಲ ಕೇಂದ್ರ ಸರ್ಕಾರ. ಸರ್ಕಾರದ ವಿರುದ್ಧ ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಮನವಿಯನ್ನ ಮಾಡಿದ್ದಾರೆ. ಈ ಹಿಂದೆ ಕೂಡ ಸಾಕಷ್ಟು ಆಕ್ರೋಶವನ್ನ ಹೊರಹಾಕಿದ್ರು ರೈತರು. ರಸ್ತೆಗೆ ಈರುಳ್ಳಿ ಬೆಳೆಯನ್ನ ಚೆಲ್ಲಿದ್ರು, ಜೊತೆಗೆ ಶವಯಾತ್ರೆಯನ್ನ ಕೂಡ ಮಾಡಿದ್ರು. ಇದೀಗ ರಕ್ತದಲ್ಲಿ ಮನವಿ ಪತ್ರವನ್ನ ಬರೆದಿದ್ದಾರೆ ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಸಿದ್ದೇಶ್ ಅವರು. ನೀವು ಕೂಡ ಆ ರಕ್ತದಲ್ಲಿ ಬರೆದಿರುವಂತಹ ಪತ್ರದ ಪ್ರತಿಯನ್ನ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಈ ಹಿಂದೆ ಇದು ನೀವೇನು ನೋಡ್ತಾ ಇದ್ದೀರಾ, ಈ ಈರುಳ್ಳಿಯನ್ನ ರಸ್ತೆಗೆ ಚೆಲ್ಲಿರುವಂಥದ್ದು, ಜೊತೆಗೆ ಒಂದು ಶವಯಾತ್ರೆಯನ್ನ ಕೂಡ ಮಾಡಿದ್ರು. ಅಂದರೆ ಈರುಳ್ಳಿ ಚೀಲಗಳನ್ನು ತಗೊಂಡು ಅದ್ರ ಮೇಲೆ ಅದನ್ನ ಶವಯಾತ್ರೆಯ ಮೂಲಕ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು. ಅಂದರೆ ಸಾಕಷ್ಟು ಕಷ್ಟಪಟ್ಟು ಜನರು ಅಥವಾ ರೈತರು ಈರುಳ್ಳಿಯನ್ನು ಬೆಳೆದಿದ್ದಾರೆ, ಆದರೆ ಇದಕ್ಕೆ ಸರಿಯಾದಂತಹ ಬೆಲೆ ಸಿಗ್ತಾ ಇಲ್ಲ. ಇದನ್ನೇ ನೆಚ್ಚಿಕೊಂಡು ಒಂದು ಕುಟುಂಬ ಬದುಕಬೇಕಾಗಿದೆ. ಆದರೆ ಎಷ್ಟು ಒಂದು ಬೆಳೆಯೋದಕ್ಕೆ ಎಷ್ಟು ಖರ್ಚು ಮಾಡಿದಾರೋ ಅಷ್ಟೂ ಕೂಡ ಅವರಿಗೆ ವಾಪಸ್ ಸಿಗ್ತಾ ಇಲ್ಲ, ಬೆಂಬಲ ಬೆಲೆ ಇಲ್ಲ. ಹೀಗಾಗಿ ರೈತರು ಪ್ರಧಾನಿ ಮೋದಿ ಅವರಿಗೆ ರಕ್ತದಲ್ಲಿ ಪತ್ರವನ್ನು ಬರೆದಿದ್ದಾರೆ. ರಕ್ತದಲ್ಲಿ ನನ್ನ ದುಃಖದಲ್ಲಿ ತಗೊಂಡಿರ್ತಕ್ಕಂಥದ್ದು ಖುಷಿಯಿಂದ ಅಂತ ಏನು ಬೇಡಿಕೆ ಅಂತ PDPS ಕೊಡಲಿ ಅಂತ ನಾವು ಮನೆ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಿಗೆ ಕೇಳ್ತೀವಿ. ಬೆಲೆ ಪಾವತಿ ಮಾಡ್ತಾರೆ. ಆಮೇಲೆ ತಾಲೂಕು ಮಟ್ಟದಲ್ಲಿ ಕೇಂದ್ರಗಳಲ್ಲಿ ಖರೀದಿ ಕೇಂದ್ರ ತೆರೆ ಅಂತ ನಾವು ಪದೇ ಕರಿತೀವಿ. ಆನಂತರ ಸಾಕಷ್ಟು ಸ್ಟ್ರೈಕ್ ಮಾಡಿದ್ವಿ, ಶವಯಾತ್ರೆನೂ ಮಾಡ್ತೀವಿ. ಯಾವುದಕ್ಕೂ ಸ್ಪಂದನೆ ಇಲ್ಲ. ರೈತರ ಈರುಳ್ಳಿ ₹1 ಕೆಜಿ ಖರ್ಚು ಬರ್ತಕ್ಕಂಥ ಮಾರಾಟ ಮಾಡಿ ಬಂದ ಮೇಲೆ ಕೂಡ ಕೂಲಿ ಹಳ್ಳಿ ಕೂಡ ಈರುಳ್ಳಿ ಮಾರ್ಕೆಟ್ ಹೋದ್ರೆ ಊರಾಗ ಬಂದ್ರೆ ಸಾಲಗಾರರಿಂದ ಭಯ ಐತಿ. ಆ ತರ ಏನೋ ಬರ್ತಾರೆ ಸರ್. ಆಮೇಲೆ ಲಾರಿ ಬಾಡಿಗೆ ಇವತ್ತು ಮೊದಲ ಆಕ್ಷನ್ ಸರ್, ಅವಾಗೆಲ್ಲ ಅಲ್ಲಿ ಅಂಗಡಿ ಕಾರ್ತ ಹೋಗಿ ಸರ್ ಈಗ ಅಡ್ವಾನ್ಸ್ ಲಾರಿ ಬಾಡಿಗೆ ಕೊಟ್ಟು ನಾವು ಹಿಂಗೆ ಪರಿಸ್ಥಿತಿ ಬಂದ್ಬಿಡಿ ಸರ್. ಕೇಳೋದ್ರಲ್ಲಿ ಒಂದು ಪರಿಸ್ಥಿತಿ ನಮ್ಮ ಹೂವಿನಹಳ್ಳಿ, ಅಗರಿಮನಹಳ್ಳಿ, ಹರಪನಹಳ್ಳಿ, ಕೂಡ್ಲಿಗಿ ನಂತರ ಕೊಟ್ಟೂರು, ಈ ಹೊಸಪೇಟೆ ಭಾಗದಲ್ಲಿ ಇರುವ ಮುನಮಳ್ಳಿ ಕಡೆಗೆ ಸ್ವಲ್ಪ ಅಷ್ಟು ಬೆಳಿತಾರೆ. ಸಚಿವರು ಪ್ರವಾಸ ಕೈಗೊಳ್ಳಂದ್ವಿ, ಅವರು ಮಾಡಲಿಲ್ಲ. ಅದೇ ತರ ನಾಳೆ ಮುಂದಿನ ತಿಂಗಳ 9ನೇ ತಾರೀಕಿಗೆ ನಮಗೆ CM ಪ್ರೋಗ್ರಾಮ್ ಐತೆ ಅಂತ ನಮಗೆ ಮಾಹಿತಿ ಬಂದಿದೆ. ಪ್ರತಿ ತಾಲೂಕಿಗೂ ನಾವು 2,000 ಜನ ಕುಟುಂಬ, ನಮ್ಮ ಮಕ್ಕಳು ಎಲ್ಲರೂ ತಗೊಂಡ್ರೆ ಟ್ಯಾಕ್ರಿಯಲ್ಲಿ ಗುತ್ತಿ ನೀರು ಎಲ್ಲ ತಗೊಂಡ್ಬಂದು ನಾವು ಪ್ರತಿಭಟನೆಗೆ ಇರ್ತೀವಿ. ನೀವು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಯಾವ ಟೈಪ್ ಹೇಳ್ತೀರಿ ಮತ್ತು ಸರ್ಕಾರಕ್ಕೆ ಯಾವ ಟೈಪ್ ಹೇಳ್ತೀರಿ? ಈ ಬಗ್ಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ರೈತರೊಂದಿಗೆ ಮಾತಾಡಿದ್ದಾರೆ. ಬನ್ನಿ ನೋಡೋಣ. ರಾಜ್ಯದಲ್ಲಿ ಈರುಳ್ಳಿ ಬೆಲೆ ಪಾತಾಳಕ್ಕೆ ಕುಸಿತಿರ್ತಕ್ಕಂಥದ್ದು. ಇದೇ ನಿಟ್ಟಿನಲ್ಲಿ ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿ ತಾಲೂಕಿನ ಈರುಳ್ಳಿ ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷರಾದಂತ ಉತ್ತಂಗಿ ಸಿದ್ದಪ್ಪನವರು ತಮ್ಮ ರಕ್ತದ ಮೂಲಕ ಪ್ರಧಾನಿಯವರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನು ಕೂಡ ಬರೆದಿದ್ದಾರೆ. ನೋಡ್ಬೋದು, ಕಳೆದ 6 ತಿಂಗಳಿಂದನೂ ಕೂಡ ವಿಜಯನಗರ ಜಿಲ್ಲಾದ್ಯಂತ ಸುರಿದಂತ ಭಾರಿ ಮಳೆಯಿಂದಾಗಿ ರೈತರು ಕೂಡ ಕಂಗಾಲಾಗಿದ್ದಾರೆ. ಒಂದ್ ಕಡೆ ಈರುಳ್ಳಿ ಬೆಳೆ ಕೂಡ ಹಾಳಾಗಿರ್ತಕ್ಕಂಥದ್ದು, ಇನ್ನೊಂದ್ ಕಡೆ ಈರುಳ್ಳಿ ಬೆಳೆಗೆ ಬೆಂಬಲ ಬೆಲೆ ಸಿಗದವರ ಕಾರಣಕ್ಕೋಸ್ಕರ ರೈತರು ಈರುಳ್ಳಿಯನ್ನ ರಸ್ತೆಗೆ ಚೆಲ್ಬಿಟ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ನಮ್ಗೆ ಬೆಂಬಲ ಬೆಲೆ ಸಿಗ್ಲಿ ಅಂತ ಹೇಳಿ. ಈ ನಿಟ್ಟಿನಲ್ಲಿ ಒಂದ್ ಕಡೆ ರಾಜ್ಯ ಸರ್ಕಾರ ಮೌನ ತಾಳಿರ್ತಕ್ಕಂಥದ್ದು, ರೈತರ ಕಷ್ಟಗಳಿಗೆ ಸ್ಪಂದಿಸ್ತಿಲ್ಲ. ಇನ್ನೇನು ಈ ಉತ್ತಂಗಿ ಸಿದ್ದಪ್ಪನವರು ಈಗ ಪ್ರಧಾನಮಂತ್ರಿಗಳಿಗೆ ಒಂದು ಲೆಟರ್ ಅನ್ನ ಬರೆದಿದ್ದಾರೆ. ಈ ಲೆಟರ್ ಮೂಲಕನಾದ್ರೂ ರೈತರಿಗೆ ಬೆಂಬಲ ಬೆಲೆ ಸಿಗುತ್ತಾ ಅನ್ನುವಂಥದ್ದು ಕೂಡ ನಾವು ಕಾದು ನೋಡ್ಬೇಕಾಗಿದೆ. ಸ್ವತಃ ಸಿದ್ದಪ್ಪನವರು ನಮ್ ಜೊತೆ ಇದ್ದಾರೆ, ಅವ್ರನ್ನೇ ಮಾತಾಡ್ತಾ ಹೋಗೋಣ. ಸಿದ್ದೇಶ್ ಅವರೇ, ಈಗ ಪ್ರಧಾನಮಂತ್ರಿ ಅವರಿಗೆ ಪತ್ರ ರಕ್ತದ ಮೂಲಕ ಪತ್ರವನ್ನ ಬರೆದಿದ್ದೀರಿ. ನಿಮ್ ಬೇಡಿಕೆ ಏನು? ಕೇವಲ ಬೆಂಬಲ ಬೆಲೆ ಸಿಗೋದಷ್ಟೇನಾ ಅಥವಾ ಇನ್ನೇನಾದ್ರೂ ಬೇಡಿಕೆ ಇದೆನಾ? ಸರ್,
ಇವತ್ತು ನಾವು ಪ್ರತಿಭಟನೆ ಮಾಡ್ತಕ್ಕಂಥದ್ದು ಇವತ್ತು ನಿನ್ನೆದಲ್ಲ. ಈಗ ಮೀಡಿಯಾದವರಿಗೆ ನಿಮ್ಮ ಗಮನಕ್ಕೆ ಸಾಕಷ್ಟು ಕೂಡ ಬಂದಿದೆ. ನಾವು ಸಾಕಷ್ಟು ಈರುಳ್ಳಿ ಬೆಳೆಗಾರ ರೈತರು ಕೇಂದ್ರ ಸರ್ಕಾರಕ್ಕಾಗಿರ್ಬೋದು, ರಾಜ್ಯ ಸರ್ಕಾರಕ್ಕಾಗಿರ್ಬೋದು ಸಾಕಷ್ಟು ಮನವಿ ಪತ್ರವನ್ನ ಕೊಟ್ಟಿದ್ದೇವೆ. ಇವತ್ತು ನಮ್ಮ ರಾಜ್ಯದಲ್ಲಿ ಈರುಳ್ಳಿ ಬೆಳೆಗಾರರ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ, ಇವತ್ತು ಮಾರುಕಟ್ಟೆಯಲ್ಲಿ ಯೋಗ್ಯವಾದ ದರ ಇಲ್ಲದ ಕಾರಣ ಇವತ್ತು ಬೆಕ್ಕ ಬಿಟ್ಟಿ ಕೇಳ್ತಾ ಇದಾರೆ. ನಾವು ಹೋಗಿರ್ತಕ್ಕಂಥ ಮಾಲು ಕೂಡ ಇವತ್ತು ಕೊಂಡೋಗಿರ್ತಕ್ಕಂಥ ಲಾರಿ ಬಾಡಿಗೆ ಕೂಡ ಕೊಡ್ತಕ್ಕಾಗ್ತಾ ಇಲ್ಲ. ಇಂಥ ಸ್ಥಿತಿಯಲ್ಲಿ ಇವತ್ತು ನಾವು ಮನನೊಂದು ಇವತ್ತು ನಾನು ನನ್ನ ರಕ್ತದ ಮೂಲಕ ನಾನು ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಈರುಳ್ಳಿ ಬೆಳೆಗಾರ ರೈತರ ಹಿತದೃಷ್ಟಿಯಿಂದ ನಾನು ರಕ್ತದಲ್ಲಿ ಬರೆದು ನಾನು ಮಾನ್ಯ ಪ್ರಧಾನಮಂತ್ರಿ ಅವರಿಗೆ ನಾನು ಕೊಡ್ತಾ ಇದ್ದೀನಿ ಸರ್. ಈಗ ಪ್ರತಿ ಎಕರೆಗೆ 90,000 ಖರ್ಚಾಗುತ್ತೆ ಈರುಳ್ಳಿ ಬೆಳಿಲಿಕ್ಕೆ ಅಂತ ಹೇಳ್ತಾ ಇದ್ದೀರಿ. ಸೊ ಈಗ ಖರ್ಚು ಒಂದ್ ಕಡೆ, ಸಾಗಾಟ ಎಲ್ಲೋ ಒಂದ್ ಕಡೆ, ರೈತರು ಇವತ್ತು ಬೀದಿಗೆ ಬೀಳ್ತಕ್ಕಂಥದ್ದು ಪರಿಸ್ಥಿತಿ ಇದೆ. ಈ ನಿಟ್ಟಿನಲ್ಲಿ ತಾವು ಕೇಂದ್ರ ಸರ್ಕಾರಕ್ಕೆ ಕೊನೆಯದಾಗಿ ಏನ್ ಕೇಳ್ಕೊಳ್ತೀರಿ, ಏನ್ ಆಗ್ಬೇಕು ತಮ್ಗೆ? ಸರ್, ನನಗೆ ಇವತ್ತು ಲಾಸ್ ಆಗಿರ್ತಕ್ಕಂಥ ಪ್ರತಿ ಎಕರೆಗೆ ಕನಿಷ್ಠ 25,000 ರೂಪಾಯಿ ಬೆಂಬಲ ಬೆಲೆ ಕೊಡಬೇಕು. ಈಗಿನ ಪರಿಸ್ಥಿತಿಯಲ್ಲಿ ಮಾರುಕಟ್ಟೆಯ ದರ ಕುಸಿತದಿಂದ ಕನಿಷ್ಠವಾದ್ರೂ ಕೂಡ ನಮಗೆ 2,500 ರೂಪಾಯಿ ಸರಾಸರಿ ಬೆಂಬಲ ಬೆಲೆ ಕೊಡಬೇಕು ಮತ್ತು ಖರೀದಿ ಕೇಂದ್ರ ತೆರಬೇಕಂತ ನಮ್ಮ ಉದ್ದೇಶ ಸರ್. ಇದು ಏನು ಈರುಳ್ಳಿ ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷರಾದಂತ ಸಿದ್ದೇಶ್ ಅವರ ಮಾತು. ಮತ್ತು ಈರುಳ್ಳಿ ಬೆಳೆಗೆ ನಮಗೆ ಬೆಂಬಲ ಬೆಲೆ ಸಿಗಬೇಕು ಮತ್ತು ಏನು ವಿಜಯನಗರ ಭಾಗದಲ್ಲಿ ಈರುಳ್ಳಿ ಸಂಸ್ಕರಣಾ ಘಟಕವನ್ನ ತೆಗಿಬೇಕು ಮತ್ತು ರೈತರ ಹಿತ ಕಾಪಾಡುವಂತ ನಿಟ್ಟಿನಲ್ಲಿ ಕೂಡಲೇ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಈರುಳ್ಳಿಗೆ ಬೆಂಬಲ ಬೆಲೆಯನ್ನ ಕೊಡಬೇಕು ಮತ್ತು ಈಗೇನು ಮಳೆಗೆ ಹಾನಿಯಾದಂತ ಈರುಳ್ಳಿ ಬೆಳೆಗೆ ಪರಿಹಾರವನ್ನ ಕೊಡ್ಲಿಕ್ಕೆ ಮುಂದಾಗಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದಂತಹ ಪ್ರತಿಭಟನೆಯನ್ನ ಮಾಡ್ಲಿಕ್ಕೆ ಮುಂದಾಗ್ತವೆ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳಿರ್ತಕ್ಕಂಥದ್ದು. ವಿಜಯನಗರದಿಂದ ಮಂಜುನಾಥ್, ಜಿ ನ್ಯೂಸ್ ಕನ್ನಡ.